ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಟೈಮಿಂಗ್ಸ್ 5:50 ಗಂಟೆ ಆಗಿದೆ. ಗಾಡಿ ಕಿಲೋಮೀಟ್ರ್ ಬಂದುಬಿಟ್ಟು 40,171 ಕಿಲೋಮೀಟ್ರ್ ಆಗಿರೋದು. ಫೋಟೋ ಹೊಡ್ಕೊಂಡ್ಬಿಡೋಣ ಒಂದು. ಇವತ್ತು ಯಾವ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾಯಿರೋದು ಟೋಟಲಿ. ಮತ್ತು ಪೋಟ್ರು ಅದು ಸ್ಟಾರ್ಟ್ ಸೆಲ್ಫಿನೇ ಕೇಳ್ತೈತಲ್ಲ ಇದು ಬೆಳಗ್ಗೆ ಮೊದಲನೇದು ಓಪನ್ ಆದ್ರಾಗ ಫೋಟೋ ಸೆಲ್ಫಿ ಕೇಳ್ತಾನೆ ನೀರಿಗೆ ಕೊಡ್ತೀನಿ. ಸೆಲ್ಫಿ ಕೊಟ್ಟಿದ್ದೀನಿ ನೋಡೋಣ ಲಾಗಿನ್ ಆಗುತ್ತಿಲ್ಲ. ಲಾಗಿನ್ ಆಯಿತು. ರ್ಯಾಪಿಡ್ ಒಂದು ಮತ್ತು ಊಬರು ಆಗು ಮತ್ತು ಪೋಟ್ರು ಓಪನ್ ಆಗು. ಓಲಾ ಒಂದು. ಬನ್ನಿ ಗೈಸ್ ಯಾವ್ದು ಬೀಳುತ್ತೆ ಸ್ಟಾರ್ಟಿಂಗ್ ನೋಡೋಣ. ಜೈ ಇಂಜನ್ ಪೆಟ್ರೋಲ್ ಇನ್ನೂ ಅಷ್ಟೈತೆ ಗಾಡೀಲಿ. ನೋಡೋಣ ಯಾಕಪ್ಪ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಡೇಟ್ ಬಂದುಬಿಟ್ಟು 11 ಕೋರ್ಟಿಗೆ ಹೋಗಬೇಕು. ಇವತ್ತು ಕ್ರಾಸ್ ಇದನ್ನಿದೆ ಅಂತ ಇನ್ಸೂರೆನ್ಸ್ದು, ಅದ್ರಗೋಸ್ಕರ ಹೋಗಬೇಕು. ಬನ್ನಿ ನೋಡೋಣ ಎಷ್ಟು 11 ಗಂಟೆ ಕೋರ್ಟಲ್ಲಿ ಇರಬೇಕು. ಬೆಳಗ್ಗೆ 5:52 6 ಗಂಟೆನೇ ಅಂದ್ಕೊಳ್ಳಿ, 6 ಗಂಟೆನೇ. ಇನ್ನೂ ಯಾವುದೂ ರೈಡ್ ಬಿದ್ದಿಲ್ಲ. ನೋಡೋಣ ಬರ್ರಿ ಯಾವ್ದಾರು ಫಸ್ಟ್ ರೈಡ್ ಬೀಳಂದ್ರೆ ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ. ಗೈಸ್ ಲಾಗಿನ್ ಆಗಿ 15-20 ನಿಮಿಷ ಆಯಿತು, ಯಾವುದು ಒಂದು ರೈಡ್ ಬಿದ್ದಿಲ್ಲ ಗೈಸ್. ಇಲ್ಲಿ ಬಂದುಬಿಟ್ಟು ಮೇನ್ ರೋಡಲ್ಲಿ ಬಂದುಬಿಟ್ಟು ಟೀ ಕುಡಿದೆ. ಟೀ ಕುಡಿದ ತಕ್ಷಣ ಬಿಕ್ಕಳಿಕೆ ಗುರ್ಕೆ ಇದನ್ನು ಡರ್ಕೆ ಬಂದುಬಿಡ್ತವೆ. ಯಪ್ಪ ದೇವ್ರೆ ಕಸಾಮ್ ನೋಡಿ ಎಲ್ಲಿ ಹೋಗಿದ್ದಾರೆ. ಅಲ್ಲಿ ಹೋಗಿದ್ಬಿಟ್ಟು ನೋಡ್ರಿ ಹೆಂಗೆ ಹೋಗಿಬಿಟ್ಟವ್ರೆ ನನ್ನ ಮಕ್ಕಳು ಓದಕ್ಕೆ ಚೀಲನ. ಅಲ್ಲಾದ್ರೂ ಹೋಗಿಬೇಕು ತಾನೆ, ಮುನ್ಸಿಪಾಲ್ಟಿ ಅವ್ರು BBMP ಅವ್ರು ಹೋದ್ರು ಹೋಯ್ತಾರೆ. ರೋಡಲ್ಲಿ ಹೋಗಿದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಜನನೇ ಅಂಥವ್ರು ಇದ್ದಾರೆ. ನೋಡೋಣ 6:13 ಆಯಿತು ಗೈಸು. 1 ಕಿಲೋಮೀಟ್ರ್ ಸುಮ್ಮನೆ ಸುತ್ತಾಡ್ತಾ ಇದ್ದೀನಿ. ಇವಾಗ ಭದ್ರಾಪಲ್ಲ ಟು ಟಾಟಾನಗರ ಕಡೆ ಹೋಗ್ತಾಯಿದ್ದೀನಿ. ಇದಕ್ಕೆ ಭದ್ರಾಪಲ್ಲ ಕಡೆ. ಇದು ಯಾವ್ದು ಬಿತ್ತು ನೋಡಿ ಗೈಸ್, 3 ಕಿಲೋಮೀಟ್ರ್ ಪಿಕಪ್ಪು. 3 ಕಿಲೋಮೀಟ್ರ್ ಪಿಕಪ್ ಯಾವನು ಹೋಗ್ತಾನೆ. ಎಷ್ಟೋ ಸುತ್ತಾಡ್ತೀನಿ ಹೊರತು 3-4 ಕಿಲೋಮೀಟ್ರ್ ಪಿಕಪ್ ಹೋಗಲ್ಲ. ಏನಿದ್ರು 1.5 2 1 ಕಿಲೋಮೀಟ್ರ್ 500 ಮೀಟ್ರ್ ಒಟ್ಟಿನಲ್ಲಿ 0 to 2 ಕಿಲೋಮೀಟ್ರ್ಸ್ ಒಳಗಡೆ ಇದ್ದರೆ ಮಾತ್ರ ಬೇಗ ಪಿಕಪ್ಗೆ ಹೋಗ್ಬೋದು. ಯಾಕಂದ್ರೆ ಒಂದು 5-6 ನಿಮಿಷ ಹೋಗ್ಬೋದು ಪಿಕಪ್ಗೆ. ಹೆಂಗೋ 3 ನಿಮಿಷಕ್ಕೆ 1 ಕಿಲೋಮೀಟ್ರನ್ನ ಕವರ್ ಮಾಡ್ಕೊಂಡ್ರೆ ಆರಾಮಾಗಿ ಒಂದು 5-6 ನಿಮಿಷ ಹೋಗ್ಬೋದು. ಆದರೆ 3-4 ಕಿಲೋಮೀಟ್ರ್ ಹೋಗೋಕ್ಕೇ ಕಸ್ಟಮರ್ ಲೇಟ್ ಆಯ್ತು ಅಂತ ಕ್ಯಾನ್ಸಲೇ ಮಾಡಿಬಿಡ್ತಾರೆ. ಅರ್ಧ ದಾರಿಯಲ್ಲಿ ಹೋಗಿರ್ತೀವಿ ಅಷ್ಟರಲ್ಲೇ ಕ್ಯಾನ್ಸಲ್. ಏನು ಮಾಡೋಕ್ಕಾಗಲ್ಲ, ಯಾವುದೋ ಒಬ್ಬಿತ್ತು ಅದು ಕ್ಯಾನ್ಸಲ್ ಮಾಡ್ಕೊಂಡೆ ಊಬರ್ದು. ಬನ್ನಿ ಎಷ್ಟರ ಸುತ್ತಾಡೋಣ ಚೂರು. ಭದ್ರಾಪಲ್ಲ ಟು ಟಾಟಾನಗರ ಕಡೆ ಹೋಗ್ಬಿಟ್ಟು ಹಾಗೆ ಸಂಜಯನಗರ ಕಡೆ ಹೋಗೋಣ. ಯಾರ್ದೋ ಗಾಡಿ ಪೆಟ್ರೋಲ್ ಆದರೂ ಖಾಲಿ ಆಗಿಬಿಟ್ಟೈತೆ. ಟವ್ ಆದರೂ ಮಾಡೋಣ. ಏನಂತಾರ ಹೆಲ್ಪಿಂಗ್ ನೇಚರ್ ಮಾಡ್ಬೇಕು ಅವಾಗ ಹೆಲ್ಪು. ಅಣ್ಣ ಪೆಟ್ರೋಲ್ ಖಾಲಿ ಆಯ್ತಾ? ಟವ್ ಮಾಡ್ತೀನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಟವ್ ಮಾಡ್ತೀನಿ. ಗಾಡಿಯನ್ನು ಸ್ಟಾರ್ಟ್ ಮಾಡಿಬಿಡಿ. ಬನ್ನಿ ಈ ಥರ ಸ್ಕೂಟಿ ಟವ್ ಮಾಡೋಕ್ಕೆ ಏನೂ ಅನಿಸಲ್ಲ. ಇದೇನಿಗೆ ಇದು ನನ್ನ ಚಪ್ಪಲ್ ಸುಟ್ಬಿಟ್ಟಿತ್ತು. ಬಿಸಿ ಬೇರೆ ಆಗಿಬಿಟ್ಟೈತೆ ಸೈಲೆನ್ಸರು. ಹೊಸ ಕ್ರಾಸ್ ಬೇರೆ. ಆಮೇಲೆ ಕ್ರಾಸ್ ಹೋಗೋ ಜಾಗದಲ್ಲಿ ಕ್ರಾಕ್ ಆಗೋದು ಬೇಡ. ಬನ್ನಿ ಸಿಗ್ತೀನಿ ಯಾವ್ದಾರ ರೈಡ್ ಬಿದ್ದರೆ. ಹತ್ತತ್ರ ಭದ್ರಾಪಲ್ಲ ಟು ಹಿರಾಣಿದಿನ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿಗೆ ಬಂದೆ. ನಾನು ಚೂರು ಪೆಟ್ರೋಲ್ ಹಾಕ್ಸ್ಕೊಂಡು ಬಿಡೋಣ ನನ್ನ ಜೊತೆನೋ. ಯಾರೋ ಅವ್ರು ಇವಾಗ ಫ್ರೆಂಡ್ ಬಂದರು. ಪೆಟ್ರೋಲೇ ಕ್ಲೋಸ್ ಐತಲ್ಲ ನಾವು, ಪೆಟ್ರೋಲ್ ಬಂಕ್ ಕ್ಲೋಸ್ ಐತೆ. ದುರಾದೃಷ್ಟ ಆದರೆ ಹೌದಾ, ಸರಿ ಆಯ್ತಳೇನೋ. ಕೆಲಸನೇ ಮಾಡೋದಂತೆ ಅವರೇ. ಓಪನ್ ಅಂದ್ರೆ ಮಾಡಿಕೊಡ್ತಾರೇನಂತ. ಅವ್ರಿಗೆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋದಂತೆ. ನಾನು ಪೆಟ್ರೋಲ್ ಹಾಕ್ಸ್ಕೋಬೇಕು. ನೋಡೋಣ ಎಷ್ಟೊತ್ತು ಮಾಡ್ತಾರೆ ಅಂತ ಕೇಳಿಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. 6:30 ಗಂಟೆ ಆಯ್ತು. ಇವಾಗ ಒಂದು ರೈಡ್ ಬಿದ್ದಿರೋದು ಮಾನಸ ಅಂತ. ಸಂಜಯನಗರ ಪಿಕಪ್ಗೆ ಹೋಗ್ತಾಯಿದ್ದೀನಿ. ರೈಲ್ವೆ ಗೇಟ್ ಒಂದು ಓಪನ್ ಇದ್ದರೆ ಸಾಕು, ಎಲ್ಲರಲ್ಲೇ ಲೇಟ್ ಆಗಿಬಿಡುತ್ತೆ. ಎಲ್ಲಿ ಇದ್ರ ಹತ್ರ ಆರ್ಚ್ ಮುಂದ್ಗಡೆ ಅಂಬೇಡ್ಕರ್ ಇದನ್ನಿದೆಯಲ್ಲ, ಡಾಕ್ಟರ್ ಅಂಬೇಡ್ಕರ್ ಅವ್ರ ಆರ್ಚ್, ಅದ್ರ ಮುಂದೆ ರೈಲ್ವೆ ಗೇಟ್ ಓಪನ್ ಇದೆ ಗೈಸ್. ಹೆಂಗೋ ಬೇಗ ಹೋಗ್ಬಿಡೋಣ. ಇದು ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ. ಕಾಲ್ ಮಾಡಿಬಿಡಿ ಕಸ್ಟಮರ್ಗೆ. ಎಲ್ಲವ್ರೆ ಯಾರಿಗೂ ಗೊತ್ತು ಕಸ್ಟಮರು. ಯಪ್ಪ ದೇವ್ರೆ, ಇವಾಗ ರಿಂಗ್ ಆಗ್ತೈತೆ. ಹಲೋ ಮೇಡಮ್, ಬೈಕ್ ಟ್ಯಾಕ್ಸಿ ಮೇಡಮ್. ಲೈವ್ ಕ್ವೆಶ್ಚನ್ ಹತ್ರ ಬಂದಿದ್ದೀನಿ. ಇದನ್ನು ಮೇಡಮ್ ಇಲ್ಲ ಇದನ್ನು OTP ಹೇಳಿ. ಮುಂದೆ ಬ್ಯಾಗ್ ಇಟ್ಕೊಂಡು ಬಿಡೋಣ. 5-4-1 ಓಕೆ. ಇವಾಗಲೇ ಪೇ ಮಾಡ್ತೀರಾ? 1 ಸೆಕೆಂಡ್ ಗೈಸ್. ಮೊದಲನೇ ರೈಡ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಪೇಮೆಂಟ್ ಹತ್ರ ಮುಂಚೆನೇ ಮಾಡ್ಕೊಂಡಿರೋದು. ಇಲ್ಲೇ ಗೇಟ್ ಹತ್ರ ಅಣ್ಣ ಮೇಡಮ್. ಬನ್ನಿ ಊಬರು ರ್ಯಾಪಿಡೋ ಅವಾಗಲೂ ಓಪನ್ ಮಾಡಿದ್ದೆ 1 ಕಿಲೋಮೀಟ್ರ್ ಇದ್ದಾಗ.
ಇದು ಯಾವ್ದು ಬಿತ್ತೋಗೈತೆ ನೋಡೋಣ. ಎತ್ಕೊಂಡೆ ಬಿಟ್ರ ಯಾರೋ ಬಿದ್ದಿದ ತಕ್ಷಣ ಎತ್ಕೊಂಡ್ಬಿಟ್ಟವ್ರು ಯಾರೋ ಒಬ್ಬರು. ಮಾನಸ ಕಸ್ಟಮರ್ ಹೆಸರು 80. ಓಕೆ ಮೇಡಮ್, ಓಕೆ ಬನ್ನಿ ಗೈಸ. ಡ್ರಾಪ್ ಅಂತೂ ಆಯಿತು. ES ಹಾಸ್ಪಿಟಲ್ ಹತ್ರ ಇದ್ದೀನಿ, ರಾಜನಗರ. ಅವೆಲ್ಲ ಒಂದು ಓಪನ್ ಮಾಡ್ಕೊಳ್ಳೋಣ, ಪೋಟ್ರ್ ಓಪನ್ ಮಾಡ್ಕೊಳ್ಳೋಣ. ಹಾಗೆ ಯಾವ್ದು ಬೀಳುತ್ತೆ ಅದು ತೊಗೊಂಡು ಹೋಗ್ತಾ ಇರೋಣ ಅಷ್ಟೇ. ಏನಂತೀರ, ಆವಾಗಲೇ ಯಾವುದೋ ಒಂದು ಬಿತ್ತು ಸಡನ್ನಾಗಿ ಯಾರೋ ಎತ್ಕೊಂಡು ಬಿಟ್ಟರು. ಏನು ಮಾಡೋಕ್ಕಾಗಲ್ಲ. ಬನ್ನಿ ಸಿಗ್ತೀನಿ ಮತ್ತೆ ಯಾವ್ದು ರೈಡ್ ಬಿದ್ದರೆ. ಗೈದು ಊಬರಲ್ಲಿ ಮತ್ತೊಂದು ರೈಡ್ ಬಿದ್ದಿರೋದು ಶ್ರೀರಾಮ್ ಮೆಟ್ರೋ ಸ್ಟೇಷನಲ್ಲೇ ಹೋಯ್ತು, ಬ್ಯಾಕ್ ಸೈಡಲ್ಲಿ. ಎಲ್ಲರಪ್ಪ ಕಸ್ಟಮರು ಅವ್ರು ನಾನು ಗೊತ್ತೀನಿ, ಯಾರಂತ ಗೊತ್ತಿಲ್ವಲ್ಲ. ನಿಮ್ದೇನಾ ಸರ್? 0 ಹಾಂ 08. ಬಣ್ಣಿಗೆ ಇಲ್ಲಿಂದ ಯಾವ ಏರಿಯಾ ಅಂತ ಗೊತ್ತಿಲ್ಲ. 16 ಕಿಲೋಮೀಟ್ರು. ಹೊರಮಾವು ಕಲ್ಕೆರೆ ಕೂತ್ಕೊಳ್ಳಿ. ಬನ್ನಿಗೆ ಹೋಗೋಣ. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಹೊರಮಾವು ಹತ್ರ. ಎಷ್ಟು ರೂಪಾಯಿ ಕೊಡಿ? ಇಲ್ಲೇ ಅಲ್ವಾ ಸರ್ ಏಟಾ? ಬನ್ನಿ ನೋಡೋಣ ಎಷ್ಟು ರೂಪಾಯಿ ಕೊಡ್ತಾನೆ ಅಂತ. ಇದಕ್ಕೆ ಅಮೌಂಟಿಗೆ ಡ್ರಾಪು 152 ಸರ್. ವೆಲ್ಕಮ್ ಟು ರಾಯಣ್ಣ ಇಂಟರ್ನ್ಯಾಷನಲ್ ಅಕಾಡೆಮಿ. 152 ಹಾಂ 152 52. ಬನ್ನಿ ಸೆಲ್ಫಿ ಕೊಟ್ಬಿಡೋಣ. ಓಕೆ ವೆಲ್ಕಮ್. ಬನ್ನಿಗೆ ಸೆಲ್ಫಿ ಕೊಟ್ಟೆ. ಇವಾಗ ಅರ್ಜೆಂಟ್ ರುಚಿ ಬಂದುಬಿಟ್ಟೈತೆ, ಅಲ್ಲಿ ಓದ್ಬಿಟ್ಟು ಹೋಗ್ಬಿಡೋಣ. ಸೈಟ್ ಖಾಲಿ ಐತೆ, ಸೈಟ್ ಖಾಲಿ ಜಲ್ದಿ ಹೋಗಿ ಬರಬೇಕು ಬೆಳಗ್ಗೆ. ಗೈಸ್ ನಮ್ಮ ಬೆಂಗಳೂರಲ್ಲಿ ರೋಡ್ಗಳು ಹೆಂಗೆ ಆಗಿಬಿಟ್ಟಿದೆ ನೋಡ್ರಿ. ಅಲ್ಲಿದ್ದೀನಿ ಅಂದರೆ ಏನೋ ಗೊತ್ತಿಲ್ಲ ಯಾವ ಏರಿಯಾ ಅಂತಲೇ. ರೋಡ್ಗಳು ಕೆದರ್ತಾರೆ, ರೋಡ್ಗಳು ಮಾಡಲ್ಲ, ಏನಿಲ್ಲ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಕಪ್ಸ ರೋಡೇ ಇರೋದು ಗೈಸ್. ಇದು ಎಲ್ಲಿ ಅಂದರೆ ಶ್ವೇತವಾರ ಬಡಾವಣೆಯನ್ನು ಶ್ವೇತಾ ಬಡಾವಣೆ ಅಂತೆ. ಇಲ್ಲಿದ್ದೀನಿ ನೋಡಿದ್ರೆ ಸಿಕ್ಕಾಪಟ್ಟೆ ಕಚ್ಚಾ ರೋಡ್. ಇವಾಗ ಚೂರು ಡಾಂಬರ್ ಬಂತು ನೋಡಿ. ಇವಾಗ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. 139 ಸರ್. 139 ಡ್ರಾಪ್ ಆಯಿತು. ರ್ಯಾಪಿಡೋದು ಕ್ಯಾಶಾ ಚೇಂಜ್ ಇದ್ರೆ ಕೊಡಿ ನೋಡೋಣ ಇರಿ ಒಂದು ನಿಮಿಷ ಎಷ್ಟೈತೆ ಅಂತ. ಹಾಂ ಇದೆ ತಗೊಳ್ಳಿ. ವೆಲ್ಕಮ್ ಸರ್. ಬನ್ನಿ ಇದು ಇವಾಗ ಮತ್ತೆ ಯಾವ್ದು ಕೊಟ್ಟ ನೋಡೋಣ ಇರಿ. ಬೇಡ 112 ರೂಪಾಯಿ ಜೀವನ ಬೇಡ ಗೈಸ್. ರ್ಯಾಪಿಡಲ್ಲ ನಿಮ್ದ ಮೇಡಮ್? OTP ಹೇಳಿ. 8988. ಬನ್ನಿಗೆ ಇದಿಲ್ಲ ರೈಲ್ವೆ ಸ್ಟೇಷನಾ? ಬನ್ನಿಗೆ ಇದು ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಇದಕ್ಕೆ ಯಾರ ಪುರಮದಲ್ಲಿ ಏನು ಟ್ರಾಫಿಕ್ ಆಗಿದೆ ಗೊತ್ತಾ? ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿರೋದು. ಅದಕ್ಕೆ ರ್ಯಾಪಿಡೋದಲ್ಲಿ 90-80 ರೂಪಾಯಿ ಕೊಟ್ಟೋಣ 5 ಕಿಲೋಮೀಟ್ರಿಗೆ. ಪಿಕಪ್ ಇತ್ತು 900 ಮೀಟರ್ಸು, 1 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಬರೋಲ್ಲ. ಇವಾಗ ಮಾರ್ಕೆಟ್ ಹತ್ರ ಇದ್ದೀನಿ. ಅಣ್ಣ ಮೆತ್ತಗೆ ಬಾರ ನಾವು ಈ ರೇಂಜಿಗೆ ಸ್ಪೀಡಾಗಿ ಬಂದುಬಿಟ್ರೆ. ಗಾಳಿ ಬೇರೆ ಸಿಕ್ಕಾಪಟ್ಟೆ ಬಿಟ್ಬಿಟ್ಟೈತೆ ಗೈಸ್. ಏನು ಕೇಳ್ತೀರ ಗಾಳಿ. ಇವಾಗ ಚೂರು ಫ್ರೀ ಆಯ್ತಪ್ಪ. ಅಲ್ಲಿ ಸಿಗ್ನಲ್ ಒಂದು ದಾಟಿದ್ರೆ ಡೈರೆಕ್ಟ್ ಇದಕ್ಕೆ ಯಾವ ಕಡೆಯಿಂದ ಗೈಸ್ ಇದು ಬ್ರಿಡ್ಜ್ ಹತ್ತಿದ್ರೆ ಆ ಕಡೆ ಹೋಗ್ತೀವಿ. ನೋಡೋಣ ಇರಿ ಗೈಸ್. ಇವಾಗ ಯೂಟರ್ನ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಕೊಡ್ಬೇಕು ಮತ್ತೆ. ಬನ್ನಿಗೆ ಡ್ರಾಪ್ ಕೊಡೋಣ. ಎಷ್ಟು ರೂಪಾಯಿ ಕೊಟ್ಟಿದ್ರು? 94 ಮೇಡಮ್. 94 ರೂಪಾಯಿ 5 ಕಿಲೋಮೀಟ್ರಿಗೆ ರ್ಯಾಪಿಡೋದಲ್ಲಿ. ಪರವಾಗಿಲ್ಲ. ಸ್ಕ್ಯಾನರ್ ಕೊಟ್ಬಿಡೋಣ. ಹೋಗ್ಬಿಟ್ಟು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು. ಹಾಗೆ ಇನ್ನು ಇದು ಬ್ಯಾಕ್ ಸೈಡು ರೈಲ್ವೆ ಸ್ಟೇಷನ್ ಹತ್ರ ಇರೋದು. ₹94 ಆಗಿದೆ. ಈ ಕಡೆಯಿಂದ ಹೋಗಿ ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಆಗಿದೆ. ಓಕೆ ಥ್ಯಾಂಕ್ ಯು. ಬನ್ನಿಗೆ ಸಿವಿರಾಮನಗರ ಎಷ್ಟು? 105 ರೂಪೀಸ್. ಬೇಡ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಫಸ್ಟಿಗೆ. ಹಾಂ ಇದು ಯಾವ್ದು ಇದು? ದಮ್ಲೂರಿಗೆ 3.2 ಕಿಲೋಮೀಟ್ರ್ ಪಿಕಪ್ ಆಯ್ತಂತೆ. ಹಾಂ 58 ರೂಪೀಸ್ ಕೊಡ್ತಾವಣೆ ನಿಜ. ಆದರೆ ಈ ಥರನ
ಎಷ್ಟೊಂದು ಲಾಂಗ್ ಪಿಕಪ್ ಇಳಿತಾವನೆ ಅಣ್ಣ ಬಂದು. ಈ ಸೈಡಲ್ಲಿ ಪೆಟ್ರೋಲ್ ಬಂಕ್ ಅದು ಐತಲ್ಲ ಗೊತ್ತಿಲ್ಲ, ಅಲ್ಲಿ ನೋಡಿದ್ದೀನಿ, ಅಲ್ಲೇ ಹೋಗ್ತೀನಿ. ಆ ಕಡೆಯಿಂದ ಬರಲ್ಲ, ಯಾವ ಕಡೆಯಿಂದ ಬರೋದು? ಎಲ್ಲಿ ಏರ್ಪೋರ್ಟ್ ರೋಡ್ ಬೆಲ್ಲಂದೂರ. ಓ ಆ ಕಡೆ ಬೇಡ, ಬಡ್ಡಿ ಗೈಸ್ ಪೆಟ್ರೋಲ್ ಹಾಕ್ಸ್ತಾನೆ, ಇಲ್ಲಿ ಪೆಟ್ರೋಲ್ ಬಂಕ್ ಐತೆ ಇಂಡಿಯನು. ಇದು ಊಬರಲ್ಲೊಂದು ಬಿದ್ದಿರೋದು KRಪುರಮು ಇದ್ರ ಮೆಟ್ರೋ ಸ್ಟೇಷನಿಂದ. KRಪುರಂ ಮೆಟ್ರೋ ಸ್ಟೇಷನ್, ಮೆಟ್ರೋ ಸ್ಟೇಷನ್ ಆ ಕಡೆ, ಸಾರಿ ಟಿನ್ ಫ್ಯಾಕ್ಟ್ರಿಯಿಂದ. ಹೇಳ್ತೀನಿ ಏನು ಜಾಮ್ ಆಗಿದೆ ಗೊತ್ತಾ, ಇಲ್ಲಿ ಬ್ರಿಡ್ಜ್ ಮೇಲ್ಗಡೆನೆ. ಈ ಬ್ರಿಡ್ಜ್ ಗೊತ್ತಿರಬೇಕು ಎಲ್ಲಿಗೆ ಹೋಗುತ್ತೆ ಅಂತ, ಸಾರಿ ಎಲ್ಲಿದೆ ಅಂತ. KRಪುರಂ ರೋಡ್ ಹೋಗೋ ಕಡೆ ಮತ್ತು ಸಿಟಿ ಕಡೆ ಹೋಗೋ ಕಡೆ. ನಾನು ಇವಾಗ ಸಿಟಿ ಕಡೆ ಹೋಗ್ತಾಯಿದ್ದೀನಿ, ಹೆಬ್ಬಾಳ ಕಡೆ ಡ್ರಾಪ್ ಇರೋದು. ಎಷ್ಟು ರೂಪಾಯಿ ಕೊಟ್ಟೋನಾಗಿದ್ದು ಊಬರಲ್ಲಿ? 180 ರೂಪಾಯಿನೋ. ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ, ಒಂದು 14-15 ಕಿಲೋಮೀಟ್ರ್ ಇರುತ್ತೆ ಇಲ್ಲಿಂದ KRಪುರಂ ಟಿನ್ ಫ್ಯಾಕ್ಟ್ರಿಯಿಂದ. ಬನ್ನಿ ನೋಡೋಣ ಪಿಕಪ್ ಆದಮೇಲೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ. ಗೈಸ್ ಟಿನ್ ಫ್ಯಾಕ್ಟ್ರಿ ಕೆಳಗಡೆ ಮೆಟ್ರೋ ಸ್ಟೇಷನ್ ಹತ್ರ ಪಿಕಪ್ ಮಾಡ್ಕೊಂಡಿದ್ದೀನಿ. ಹೇಳ್ತೀನಿ ಏನು ಜಾಮ್ ಆಗಿದೆ ಅಂದರೆ ಜಾಮು. ಗುಲಾಬ್ ಜಾಮೂನ್ ತಿನ್ಬೇಕನ್ಸುತ್ತೆ ನೋಡಿ. ಆ ಸೈಡ್ BMTC ಬಸ್ ಸ್ಟಾಪ್, ಆ ಕಡೆ ಸರ್ವಿಸ್ ರೋಡಲ್ಲಿ ಬಸ್ ಸ್ಟಾಪ್ ಐತೆ, ಅಲ್ಲಿ ಸ್ಟಾಪ್ ಮಾಡಲ್ಲ, ಮೇನ್ ರೋಡಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ಬರೋ ಟ್ರಾಫಿಕ್ ಎಲ್ಲ ಇಲ್ಲೇ. ಏನು ಮಾಡೋದು, ಈ ಪ್ರೈವೇಟ್ ಬಸ್ಗಳು ಅದೇ, ಮತ್ತು ಇವ್ರದ್ದು ಅದೇ BMTCದು. ಎಲ್ಲ ಬಸ್ಗಳು ಮೇನ್ ರೋಡಲ್ಲೇ ಸ್ಟಾಪ್ ಮಾಡಿದ್ರೆ ಹೆಂಗೆ ಹೋಗ್ಬೇಕು ಹೇಳಿ ಪಬ್ಲಿಕ್ಕು? ನೋಡಿ ಅಪ್ಪ ಏನು ರಜೆ ಟಾಟಾ ಸಿ ಅಪ್ಪ, ಲೆಫ್ಟಿಗೆ ತೊಗೊಂಡ್ಬಿಟ್ಟೆ ನೀನು. 3233 ಬನ್ನಿ, ಎಷ್ಟು 13 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಏನು ರೆಡ್ಡಾಗಿ ತೋರಿಸ್ತಾ ಇಲ್ಲ ಇದು ಹೆಂಗೋ ನಮ್ಗೆ ಗೊತ್ತಲ್ಲ. ಒಳಗಡೆ ಇದ್ರ ಕಡೆಯಿಂದ ಹೋಗ್ಬಿಡ್ತೀನಿ ಬೇಗ. ಹೆಬ್ಬಾಳ ಹತ್ರ ಗೊತ್ತಲ್ಲ, ಆಂಬುಲೆನ್ಸ್ ಸಿಕ್ಕಾಕೊಂಡು ಬಿಟ್ಟೈತೆ, ಫುಲ್ಲು ರೋಡ್ಗಳು ಜಾಮು. ನಾನಿವಾಗ ಡ್ರಾಪ್ ಹತ್ರ ಬಂದಿದ್ದೀನಿ, HDFC ಬ್ಯಾಂಕ್ ಬಿಲ್ಡಿಂಗ್ ಇದಲ್ಲ ಅಲ್ಲಿಗೆ. ಏನು ಧೂಳಪ್ಪ, ಆಂಬುಲೆನ್ಸ್ಗಾದ್ರೂ ಜಾಗ ಬಿಡ್ರಿ ಚೂರು. ಬಿಟ್ಟರು ಹೋಯ್ತು ಆಂಬುಲೆನ್ಸ್ ಹಂಗ ಮುಂದೆ. ಮರ್ಕಡಿಸ್ ಬೆಂಚೂರು ಆ ಕಡೆ ಹೋಗೋಣ ನಾವು. ನೀನು ಏನು ಕುಟ್ರೆಸ್ಟ್ ಐತೆ ಬಿಡಿ ಕೆಳಗಡೆ ಫುಟ್ಪಾತು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಇಲ್ಲಿ ಡ್ರಾಪು ಕೊಡೋಣ, ಎಷ್ಟು ರೂಪಾಯಿ ಕೊಟ್ಟು ನೋಡೋಣ. ಸೋನಾಲಿ ಕಸ್ಟಮರ್ ಹೆಸರು 178. ಆರಾಮಾಗಿ ಇಲ್ಕೊಳ್ಳಿ. 178 ನೋಡಿ. ಸ್ಕ್ಯಾನರ್ ಕೊಟ್ಬಿಡೋಣ. ಯಪ್ಪ ನೋಡೋಣ. ಇವಾಗ ಟೈಮಿಂಗ್ಸ್ 9:40 ಗಂಟೆ ಆಗಿದೆ ಗೈಸು. ಎಷ್ಟು ರೂಪಾಯಿ ಆಯಿತು ಟೋಟಲ್ ಎಲ್ಲ ಸೇರಿ? 400 ಚಿಲ್ಲರೆ ಆಗಿದೆ, ಪರವಾಗಿಲ್ಲ. ಇವಾಗ ರ್ಯಾಪಿಡ್ ಒಂದು ಓಪನ್ ಮಾಡ್ಕೊತೀನಿ. ಹಾಗೆ ಯಾವುದಾದ್ರು ಒಂದು ಮೆಜೆಸ್ಟಿಕ್ ಕಡೆ ಬಿದ್ದರೆ ಹೋಗೋಣ. ಆಗಿದೆಯಾ? ಏನು ಟ್ರಾಫಿಕ್ ಜಾಮ್ ಆಗಿದೆ ಗೈ, ಸಿಕ್ಕಾಪಟ್ಟೆ ತೋರಿಸಿ. ಆಗಿದೆ, ಓಕೆ, ವೆಲ್ಕಮ್. ಬನ್ನಿ ಗೈಸ್. 172 ಪ್ಲಸ್ ಎಲ್ಲ ಸೇರಿ ಎಷ್ಟಾಯ್ತು? 180 ಮಾಡಿದ್ರೆ 433 ಮತ್ತು 436 ಆಲ್ಮೋಸ್ಟು ಎಲ್ಲ ಸೇರಿಸ್ಬಿಟ್ಟು. ಇದು ಯಾವ್ದು ಇದು ಎಲ್ಲಿ ಕೊಟ್ಟ? ಯಾವ ಸೈಡ್ ಪಿಕಪ್ಪು? ಪಿಕಪ್ ಒಳಗಡೆ ಹೋಗ್ಬೇಕು 2 ಕಿಲೋಮೀಟ್ರು. ಹೆಬ್ಬಾಳ ಆ ಕಡೆ ಡ್ರಾಪು ಬೇಡ ಬಿಡಿ. ಈ ಸೈಡಲ್ಲಿಂದ ಪಿಕಪ್ ಯಾವ್ದಾರು ಬಿದ್ದರೆ ತೊಗೊಂಡು ಹೋಗ್ತೀನಿ ಆ ಕಡೆ. ನೋಡಿ ಇಲ್ಲಿಂದ ಸಿವಿಲ್ ಕೋರ್ಟು ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಐತಂದರೆ ಒಂದು 10 ಕಿಲೋಮೀಟ್ರ್ ಅನ್ಕೋತೀನಿ. ಬಿದ್ದರೆ ಹೋಗ್ತೀನಿ ಯಾವ್ದಾದ್ರು ಚಿಕ್ಕಪೇಟೆಗೆ, ಎಲ್ಲರ ಆ ಕಡೆ ಕೋರ್ಟ್ ಕಡೆ ಇದ್ರೆ ಲಾಲ್ಬಾಗ್ ರೋಡ್ ಕಡೆದು ಎಲ್ಲರೇ ಖಾಲಿನೇ ಹೋಗ್ತೀನಿ ಗೈಸ್. ಸಿಗ್ತೀನಿ ಮತ್ತೆ ಆಮೇಲೆ ಗೈಸ್. ಇವಾಗ ರೆಸ್ಕೋಸ್ ಹತ್ರ ಬಿಟ್ಟೆ ಡ್ರಾಪ್ ಮಾಡಿದೆ. 87 ರೂಪಾಯಿದು ನಮ್ಮ ಗಂಗಾನಗರ ಹಳೆ ಏರಿಯಾದಿಂದ ಗಂಗಾ ಬೇಕ್ರಿಯಿಂದ ಅಲ್ಲಿಂದ 87 ರೂಪಾಯಿ ಕೊಟ್ಟಿದ್ರು. ಬನ್ನಿ ಇವಾಗ ಕರೆಕ್ಟಾಗಿ 10 ಗಂಟೆ 10 ನಿಮಿಷ ಆಗಿರೋದು. ಟಿಫನ್ ಮಾಡ್ಕೊಂಡು ಜೆರಾಕ್ಸು DLದು ಲೈಸೆನ್ಸ್ ಜೆರಾಕ್ಸ್ ತೊಗೊಂಡು ಹೋಗ್ಬೇಕಂತ ಹೇಳಿದ್ರು, ಅಂತ ಹೇಳಿದ್ರು. ಅದಕ್ಕೆ ಜೆರಾಕ್ಸ್ಗಳು ತೊಗೊಂಡು ಹೋಗೋಣ. ಇದು ಇವಾಗ 10:30 ಗಂಟೆ ಆಗಿದೆ ಟೈಮಿಂಗ್ಸು. ಅರ್ಧ ಗಂಟೆ ಮುಂಚೆನೇ ಬಂದು. ಯಾಕೆ ಗೊತ್ತಾ, ಟ್ರಾಫಿಕ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಬೆಂಗಳೂರು ಸಿಟಿದಲ್ಲಿ. ಇವಾಗ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸ್ ಇದ್ರ ಹತ್ರ ಬಂದಿದ್ದೀನಿ. ಇವಾಗ ಗಾಡಿ ಪಾರ್ಕ್ ನಂದು ಆ ಸೈಡ್ ಇದೆಯಲ್ಲ, ಆ ಕಡೆ ಹೋಗ್ಬೇಕು. ನಾನು ಇನ್ನೂ ಟರ್ನ್ ಮಾಡ್ಕೊಂಡು ಅರ್ಧ ಕಿಲೋಮೀಟ್ರ್ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಆ ಕಡೆ. ಇವತ್ತೇನೇನಾಗುತ್ತೋ ಕತೆ ಯಾರಿಗೆ ಗೊತ್ತು. ಕ್ರಾಸ್ ವೆರಿಫಿಕೇಷನ್ ಐತೆ ಅಂದರೆ ಇದ್ರದ್ದು, ಅಂದರೆ ಅಪೋಸಿಟ್ ವಕೀಲ್ ಇರ್ತಾರಲ್ಲ ಅವ್ರು ಕೇಳ್ತಾರೆ, ನೀವು ಗಾಡಿ ಯಾವ ಥರ ಸ್ಪೀಡಲ್ಲಿ ಓಡಿಸ್ತಾ ಇದ್ರಿ, ಎಷ್ಟು ಲಿಮಿಟ್ ಇತ್ತು, ಯಾವ ರೋಡಲ್ಲಿ ಓಡಿಸ್ತಾ ಇದ್ರಿ, ಯಾವ ಪರ್ಪಸ್ಗೆ ಹೋಗ್ತಾ ಇದ್ರಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಗೈಸ್ ವಕೀಲರು. ಅವ್ರು ಕೇಳ್ತಾರೆ, ನಾವು ಇದ್ದಿದ್ದಂಗೆ ಹೇಳ್ಬಿಟ್ಟು ಬಂದುಬಿಡೋದು. ಏನಂತೀರ ಗೈಸ್? ಬನ್ನಿ. ಇಲ್ಲಿ ಅನ್ನಪೂರ್ಣ ಟಿಫನ್ ಸೆಂಟ್ರ್ ಐತೆ, ಇಲ್ಲಿ ಹೋಗ್ಬಿಟ್ಟು ನಾಷ್ಟ ಮಾಡ್ತೀನಿ. ಎಲ್ಲೂ ನಾಷ್ಟ ಮಾಡಲಿಲ್ಲ ನಾನು, ಇಲ್ಲೇ ಬಂದುಬಿಟ್ಟು ನಾಷ್ಟ ಮಾಡೋಣ ಗಾಡಿ ಪಾರ್ಕ್ ಮಾಡಿಬಿಟ್ಟು. ಇದು ಇವಾಗ ಕೋರ್ಟ್ ಅಣ್ಣ ಡ್ರಾಪ್ ಮಾಡೋಕ್ಕೆ ಬಂದಿದ್ದು. ನನಗೇನು ಗೊತ್ತಣ್ಣ, ರ್ಯಾಪಿಡೋ ಡ್ರಾಪ್ ಮಾಡೋಕೆ ಬಂದಿದ್ದು.
ಸುಮ್ಮನೆ ಏನಾದ್ರು ಸುಳ್ಳು ಹೇಳ್ಬೇಕಲ್ಲ ಗೈಸ್, ಎಲ್ಲರೂ 20-30 ರೂಪಾಯಿ ತೊಗೋತಾರೆ. ಯಾರು ಕೊಡ್ತಾರೆ ಬಂದಾಗೆಲ್ಲ ಹಿಂಗೆ ಹೇಳ್ತಿದ್ದ. ಏನು ಮಾಡ್ಕಲ್ಲ ಇವಾಗ ಎಷ್ಟು 1:33 ಗೈಸ್. ಒಂದು ಇದನ್ನು ಆಪರ್ಚುನಿಟಿ ಸಿಕ್ಕಿತ್ತು. ಊಬರ್ದವ್ರು ಆಫೀಸಿಗೆ 1300 ರೂಪಾಯಿ ಕೊಡ್ತೀವಿ ಸರ್, 1 ಅವರ್ ಮೀಟಿಂಗ್ ಇದೆ ಅಂತ ಫೋನ್ ಮಾಡಿದರು. ಇಲ್ಲೇ 1.5 ಗಂಟೆ ಆಯ್ತು ಗೈಸ್, 2 ಗಂಟೆಗೆ ಅಲ್ಲಿ ಇರಬೇಕಿತ್ತು. ಅದಕ್ಕೆ ಅವರೇ ಮತ್ತು ಇವಾಗ ಜಸ್ಟೇ ಕಾಲ್ ಮಾಡಿದರು, ಕೋರ್ಟಿಂದ ಆಚೆ ಬಂದೆ. ಅವಾಗ ಕಾಲ್ ಮಾಡಿದರು, ನೆಕ್ಸ್ಟ್ ಟೈಮ್ ಇದ್ರೆ ಕರಿತೀವಿ ಸರ್, ಅವಾಗ ಬನ್ನಿ ಸರ್ ಅಂತಂದ್ರು. ಓಕೆ ಸರ್, ಓಕೆ ಮೇಡಮ್, ಸರಿ ಇವಾಗ ಲೀಡೀಸ್ ಮಾಡಿದ್ರು, ಓಕೆ ಮೇಡಮ್ ಅಂತ ಅಂದ್ಬಿಟ್ಟೆ. ಬನ್ನಿ ಇವಾಗ ಜೆಟು ಪ್ರಾಡಕ್ಟ್ ಹೋಗ್ತಾಯಿದ್ದೀನಿ. ಶೂರು ಒಂದೊಂದು ಚಾರ್ಜರ್ದು ವಾಪಸ್ ಕೊಟ್ಬಿಟ್ಟು ಬೇರೆ ಏನಾದ್ರು ತೊಗೊಂಬರೋಣ, ಇಲ್ಲಾರು ದುಡ್ಡು ಏನಾರು ವಾಪಸ್ ಕೊಡ್ತಾರೆ. ನನಗೆ ಅದು ವೇಸ್ಟ್ ಆಗಿಬಿಟ್ಟೈತೆ, ತಂದಾನ ಹಿಡಿದು ಯೂಸ್ ಮಾಡಿಲ್ಲ ಏನಿಲ್ಲ. ಅಂದರೆ ಇದನ್ನು ನಾನು ಗೋಪುರ ಚಾರ್ಜಿಂಗ್ ಮಾಡ್ತೀನಲ್ಲ, ಅದರ ಒಂದು ಸರ್ಟ್ ಸಿಗುತ್ತೆ, ಅದನ್ನು ಎಕ್ಸ್ಚೇಂಜ್ ಮಾಡ್ಕೋತೀನಿ, ಇಲ್ಲಾರೆ ರಿಟರ್ನ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೇ ಚಿಕ್ಕಪೇಟೆದಲ್ಲಿ ಬಂದಿದ್ದೀನಲ್ಲ ಹೆಂಗೋ, ಮತ್ತು ದೂರ ಹೋದರೆ ಸಿಗಲ್ಲ. ಅದಕ್ಕೆ ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸಾರಿ, ಅಲ್ಲಿ ಹೋಗ್ಬಿಟ್ಟು ಹೆಂಗೋ ಒಂದು ಮೇರೆ ಕಡೆ ಹೋಗ್ಬಿಡ್ತೀನಿ. ಯಾಕೋ ನಿಂತ್ಕೊಂಡು ಸಾಕಾಯ್ತು ಗೈಸ್, ಸಿಕ್ಕಾಪಟ್ಟೆ. ಏನು ಮಾಡೋದು, ಸುಸ್ತಾಗಿಬಿಡ್ತು. ಆಲ್ಮೋಸ್ಟು ಎಷ್ಟು 10:30 ಗಂಟೆಗೆ ಬಂದವನು, 1:30 ಗಂಟೆಗೆ ಆಚೆ ಹೋಗ್ತಾಯಿದ್ದೀನಿ. ಓಹೋ, ಇದೇನು ಗಾಡಿ ಇದು? ನಂದು ಗಾಡಿ ಹೆಂಗೆ ಇದು? ಆಟೋಗಳು ಎಲ್ಲೆಲ್ಲೋ ಪಾರ್ಕ್ ಮಾಡಿಬಿಟ್ಟವ್ರೆ. ಈ ಥರ ಆದರೆ ಹೆಂಗೆ ನಮ್ಮ ಕತೆ? ದೇಶದ ಕತೆ ಇಷ್ಟೇ ಕಣ್ಣಮ್ಮ ನೀನು, ಈ ಥರ ಓಡಿಸ್ತಾ ಇರೋ ಗಾಡಿನ. ಬನ್ನಿ ಇನ್ನೂ ಊಟ ಗೀಟ ಮಾಡಿ ಅದನ್ನು ಏನಾದ್ರು ಐಟಮ್ಸ್ ತೊಗೊಂಡು ಹೋಗೋಣ. ಯಾವ್ದಾರು ಒಂದು ರೈಡ್ ತೊಗೊಂಡು ಅಲ್ಲಿಂದ ಪಾರ್ಸಲು ಆರ್ಡ್ರಸ್ ಅದು ಇದು. ಗೈಸ್ ಬೆಳಗ್ಗೆಯಿಂದ 3:30 ಆಗಿದೆ. ಆಲ್ಮೋಸ್ಟ್ ಎಷ್ಟಪ್ಪ ಅರ್ನಿಂಗ್ಸ್ ಹೊಡೆದಿದ್ದೀನಿ ಅಂದರೆ ಈ ರೀತಿ ತೋರಿಸ್ತೀನಿ. ನಾಳೆಯಿಂದ ಸ್ವಿಗ್ಗಿ ಮಾಡಬೇಕು. ಇವತ್ತು ಮಧ್ಯಾಹ್ನ 3:27 ಮಳೆ ಬರ್ತೈತೆ ಆಚೆ ಸಣ್ಣಗೆ. ಎಷ್ಟಪ್ಪ ಅರ್ನಿಂಗ್ಸು 530. ಮತ್ತು ರ್ಯಾಪಿಡೋದಲ್ಲಿ ಎಷ್ಟಪ್ಪ ಅಂದರೆ ಓಪನ್ ಆಗು 233. ಟೋಟಲ್ ಒಂದು 700 ಚಿಲ್ಲರೆ ಹೊಡೆದಿದ್ದೀನಿ ಗೈಸು. ಪರವಾಗಿಲ್ಲ, ಇಷ್ಟೇ ಸಾಕು. ಸುಸ್ತಾಗಿಬಿಟ್ಟಿದ್ದೀನಿ, ನೈಟಲ್ಲಿ 3:30 ಗಂಟೆಗೆ ಇದ್ದಿದ್ದಲ್ಲ ಅಂದ್ಕೊಂಡು ಬನ್ನಿ ಇವಾಗ ಊಟ ಮಾಡಿ ಮಲ್ಕೊಂಡ್ರೆ ನಾಳೆನೇ ಇದ್ಬಿಟ್ಟು ಸ್ವಿಗ್ಗಿ ಮಾಡ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್.